ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಉಲ್ಲನ್ನ ಪ್ಯಾಟರ್ನ್ ಹೇಳ್ಕೊಡ್ತಾಯಿದ್ದೀನಿ. ಮೊದಲಿಗೆ 2 ಕಲರಿನ ಉಲ್ಲನ್ನು ತೊಗೊಂಡಿದ್ದೀನಿ. ಈಗ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 40 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಯಾವ ಅಳತೆಗೆ ನಾವು ಏನು ಮಾಡ್ತಾಯಿದ್ದೀವಿ, ಟೇಬಲ್ ಮ್ಯಾಟು ಅಥವಾ ಬ್ಯಾಗು ಅಥವಾ ಪರ್ಸು ಯಾವುದಾದ್ರೂ ಮಾಡೋದಕ್ಕೆ ಇದು ಪ್ಯಾಟರ್ನು. ಹಾಗಾಗಿ ಇಲ್ಲಿ ನಾನು ಪರ್ಸ್ ಅಳತೆಗೆ ಮಾಡ್ತಾಯಿದ್ದೀನಿ. 40 ಚೈನ್ ಸ್ಟಿಚ್ಚನ್ನು ತೊಗೊಂಡಿದ್ದೀನಿ. ಈಗ 40 ಚೈನ್ ಸ್ಟಿಚ್ ಆಯಿತು. ಈಗ ಪ್ರತಿಯೊಂದು ಚೈನ್ ಸ್ಟಿಚ್ಚಲ್ಲೂ ಒಂದೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರುವಂಥದ್ದು. ಈಗ ಸಿಂಗಲ್ ಕ್ರೋಶ ಆಯಿತು. ಕೊನೆಗೆ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಈ ಕಡೆ ತಿರುಗಿಸ್ಕೊಳ್ಬೇಕು. ಈಗ ಮತ್ತೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಈಗ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಈಗ 3 ಎಳೆ ಬಂತಲ್ವ, ಇದು 2 ಎಳೆಯಲ್ಲಿ ಹೀಗೆ ದಾರವನ್ನು ತೆಕ್ಕೊಳ್ಬೇಕು. ನಂತರ ಮತ್ತೊಂದು ಡಬಲ್ ಕ್ರೋಶವನ್ನು ಅದೇ ಹೋಲಲ್ಲಿ ಮೊದಲು ಯಾವ ಸಿಂಗಲ್ ಕ್ರೋಶದಲ್ಲಿ ತೊಗೊಂಡಿರ್ತೀವೋ ಅದೇ ಸಿಂಗಲ್ ಕ್ರೋಶದಲ್ಲಿ ಈ ಥರ ತಗೊಂಡು ಹೆಣೆಯುವಂಥದ್ದು. ಕೊನೆಗೆ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ಮತ್ತೊಮ್ಮೆ ಮಾಡುವ. ಡಬಲ್ ಕ್ರೋಶವನ್ನು ತಗೊಂಡು ನೆಕ್ಸ್ಟು ಸಿಂಗಲ್ ಕ್ರೋಶದಲ್ಲಿ ಹೀಗೆ 2 ಎಳೆಗೆ ಬರುವಂಥ ತಗೊಂಡು ಮತ್ತೆ ಅದೇ ಕ್ರೋಶ ಕಡ್ಡಿಗೆ ಮತ್ತೊಂದು ರೌಂಡು ಹಾಕ್ಕೊಂಡು ಮೊದಲು 2 ಎಳೆ ಆಮೇಲೆ 3 ಎಳೆಗೆ ಹಾಕ್ಕೊಂಡ್ರೆ ಆಯಿತು. ನೋಡಿದ್ರೆ ಗೊತ್ತಾಗ್ತದೆ. ಇದು ನಿಧಾನವಾಗಿ ನೋಡಿಕೊಂಡು ಈ ಥರ ಹೀಗೆ ಪೂರ್ತಿ 40 ಚೈನಿಗೆ ಈ ಥರನೇ ಹೆಣ್ಕೊಳ್ಳುವಂಥದ್ದು. ಇಲ್ಲಿ ಸಿಂಗಲ್ ಕಲರಲ್ಲೂ ಮಾಡ್ಕೊಳ್ಬೋದು, ಹಾಗೆ 2 ಕಲರಲ್ಲೂ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಕಲರನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಾಣ್ತದೆ ಉಲ್ಟಾ ಮಾಡಿ ನೋಡಿದಾಗ. ಎಲ್ಲ ಸಿಂಗಲ್ ಕ್ರೋಶಗೂ ಇದೇ ಥರ ಮಾಡ್ಕೊಳ್ಬೇಕು ಕೊನೆಯವರೆಗೂ. ನೋಡಿ, ಈಗ ಕೊನೆಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕಿ ಇಲ್ಲಿ ಮತ್ತೊಂದು
ದಾರವನ್ನು ಅಟ್ಯಾಚ್ ಮಾಡಬೇಕಲ್ವ, ಆದ್ದರಿಂದ ನೋಡಿ ಈ ಥರ ಕೊನೆ ಡಬಲ್ ಕ್ರೋಶಾದಲ್ಲಿ ಮತ್ತೊಂದು ಕಲರಿನ ದಾರವನ್ನು ಸೇರಿಸುವಂಥದ್ದು. ಕೇಸರಿ ಬಣ್ಣದ ದಾರ ಈಗಲೇ ಕಟ್ ಮಾಡೋದು ಬೇಡ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೋದು ನೆಕ್ಸ್ಟ್ ರೌಂಡಲ್ಲಿ. ಈಗ ಈ ಕಲರ್ ದಾರದಲ್ಲಿ ನಾವು ಪ್ರತಿಯೊಂದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಪ್ರತಿಯೊಂದು ಸ್ಟಿಚ್ಚಲ್ಲೂ ನೋಡಿ, ಪ್ರತಿ ಚೈನ ಸ್ಟಿಚ್ಚಲ್ಲೂ ಹೀಗೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ನೋಡಿ ಈ ಥರ ಕಾಣ್ತದೆ. ಹೀಗೆ ತುದಿವರೆಗೂ ಇದೇ ಥರ ಚೈನ್ ಸ್ಟಿಚ್ಚನ್ನು ಒಂದು ರೌಂಡ್ ಹಾಕ್ಕೊಳ್ತಾ ಬರಬೇಕು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನೋಡಿ ಈ ಥರ ಹೀಗೆ ತುದಿಯವರೆಗೂ ಹಾಕ್ಕೊಳ್ಬೇಕು. ಈಗ ಕೊನೆಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕಿ ಎಕ್ಸ್ಟ್ರಾ ಒಂದು ಚೈನನ್ನು ಹಾಕಿ ತಿರುಗಿಸ್ಕೊಳ್ಳುವಂಥದ್ದು. ಈಗ ಮೊದಲಿಗೆ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಎಣ್ದಿದ್ವಲ್ವ ಅದೇ ಥರ ಈಗ ಡಬಲ್ ಕ್ರೋಶವನ್ನು ಹಾಕ್ಕೊಂಡು ನಂತರ ಅದೇ ಸಿಂಗಲ್ ಕ್ರೋಶದಲ್ಲಿ ಮತ್ತೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಕೊನೆಗೆ ಈ ಥರ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎಣಿತಾ ಹೋದಾಗೆ ಇದು ಗೊತ್ತಾಗ್ತದೆ. ನೋಡಿ ಈಗ ಒಂದು ಲೈನ್ ಆರೆಂಜ್ ಕಲರ್, ಮತ್ತೊಂದು ಲೈನ್ ಈ ಕಲರ್ ಹಾಕಿದ್ದೀನಿ. ಹೀಗೆ ಎರಡು ಕಲರಲ್ಲಿ ಮಾಡಿದ್ರೆ ಚೆಂದ ಕಾಣ್ತದೆ, ಸಿಂಗಲ್ ಕಲರಲ್ಲಿ ಮಾಡಿದ್ರೂ ಚೆಂದ ಕಾಣ್ತದೆ. ನೋಡಿ ನಾವು ಇಲ್ಲಿ 40 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಲ್ವ, ಆದ ಕಾರಣ ನಾನು ಇಷ್ಟೇ ಹೆಣ್ಕೊಂಡಿದ್ದೀನಿ. ದೊಡ್ಡದು ಮಾಡೋದಾದರೂ ಜಾಸ್ತಿ ಚೈನನ್ನು ಹಾಕ್ಕೊಂಡು ಇದನ್ನೇ ಹೆಣಿಕೆನ ದೊಡ್ಡ ಮಾಡ್ಬೋದು. ಟೇಬಲ್ ಮ್ಯಾಟ್ ಕೂಡ ಮಾಡ್ಬೋದು, ಟಿ ವಿ ಮೇಲೆ ಹಾಕಲಿಕ್ಕೆ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಪರ್ಸ್ ಮಾಡ್ಬೋದು. ಇಲ್ಲಿ ಒಂದು ಸೈಡಿಗೆ ಹೊಲ್ಕೊಂಡು ಮಧ್ಯೆ ಜಿಪ್ಪನ್ನು ಹಚ್ಬೋದು. ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.